ನಂದನಾ ಪ್ಯಾಲೇಸ್ ಅನ್ನೋದನ್ನ ಓಪನ್ ಮಾಡಿದ್ರಿ, ಸೊ ಎಲ್ಲ ಆಯಿತು. ಸೊ ವಾಸ್ ಇಟ್ ರಿಯಲಿ ಈಸಿ? ತುಂಬ ಈಸಿ ಇತ್ತಾ ಜರ್ನಿ ಅವತ್ತಿಂದ ಇವತ್ತು ತನಕ? ಒಂದ್ಸರಿ ಮೆಲುಕು ಹಾಕೋದಾದರೆ ಹೇಗಿತ್ತು ಜರ್ನಿ? ಸರಾಗವಾಗಿತ್ತಾ? ಸೊ ಮಾಡಿದ ತಕ್ಷಣ ಜನ ಬಂದರು, ಇಷ್ಟಪಟ್ಟರು? ಬಿಕಾಸ್ ಆಂಧ್ರ ಸ್ಟೈಲನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ದು ಕರ್ನಾಟಕದಲ್ಲಿ. ಸೊ ಹೇಗೆ ರಿಸೀವ್ ಮಾಡಿದ್ರು ನಮ್ಮ ಬೆಂಗಳೂರು ಜನ ಅದನ್ನು? ಬೆಂಗಳೂರು ಜನಾಂಗ, ನಮ್ಮವರು, ನಮ್ಮ ಗಸ್ ಎಲ್ಲರೂ ನಾವೊಂದು BL ಅಲ್ಲಿ ಬ್ರ್ಯಾಂಚ್ ಇದ್ದಾಗ ಅವರೇ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮ ಏರಿಯಾಗೆ ಬನ್ನಿ, ಈ ಕಡೆ ನಮ್ಮ ಏರಿಯಾಗೆ ಬನ್ನಿ ಅಂಥೇಳಿ ಭಾಳ ನಮ್ಮ ಗೆಸ್ಟ್ಗಳ ಅವರ ಒಂದು ಪ್ರೋತ್ಸಾಹದಿಂದನೇ ನಾನು ಪ್ರತಿಯೊಂದು ಅವ್ರ ಹತ್ರಕ್ಕೆ ಒಂದು ಬ್ರ್ಯಾಂಚನ್ನು ನಾನು ಓಪನ್ ಮಾಡಿದ್ದೀನಿ. ಸರ್, ಈ ಹೋಟೆಲ್ ಉದ್ಯಮ, ಹೋಟೆಲ್ ಇಂಡಸ್ಟ್ರಿ ಅಂದ ತಕ್ಷಣ ಇಟ್ ಇಸ್ ವೆರಿ ಡಿಪೆಂಡೆಂಟ್ ಅಲ್ವಾ ಸರ್? ಸೊ ಏನು ಕಿಚನ್ನ ತುಂಬ ಡಿಪೆಂಡ್ ಆಗುವಂತಹ ಇಂಡಸ್ಟ್ರಿ. ಸೊ ಕುಕ್ಗಳು, ಚೆಫ್ಗಳು ಆ್ಯಂಡ್ ಕ್ವಾಲಿಟಿ ಮತ್ತು ಟೇಸ್ಟ್ ಎಲ್ಲೂ ಕೂಡ ಆಚೆ ಆಗಬಾರ್ದು. ಸೊ ಈ ಒಂದು ಮ್ಯಾನೇಜಿಂಗ್ ಎಂಪ್ಲಾಯೀಸ್ ಇಸ್ ಆ್ಯಕ್ಚುಲಿ ಅ ಡಿಫಿಕಲ್ಟ್ ಟಾಸ್ಕ್. ಅದನ್ನು ಹೆಂಗೆ ನಿಭಾಯಿಸಿದ್ರಿ ತಾವು? ಆ್ಯಂಡ್ 30 ದಶಕ ಸರ್, ಅಬ್ಬಾ ಹೇಳಿ ಸರ್ ಅದ್ರ ಬಗ್ಗೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಕೇಳಲೇಬೇಕು. ನಾನು ಒಂದು ಓನರಾಗಿ, ಒಂದು ಯಜಮಾನನಾಗಿ ನಾನು ಎಂದೂ ಆಲೋಚನೆ ಮಾಡಲ್ಲ. ಅವ್ರ ಜೊತೆಗೆ ನಾನು ಒಂದು ಮ್ಯಾನೇಜಿಂಗ್ ವರ್ಕರಾಗಿ ನಾನು ಥಿಂಕ್ ಮಾಡ್ತಾಯಿರ್ತೀನಿ. ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ. ನನ್ನ ಬೆಳಗಿಂದ ಕ್ಲೋಸಿಂಗ್ವರೆಗೂ ನಮ್ಮ ಎಂಪ್ಲಾಯೀಸ್ ಜೊತೆಗೆ ನಾವು ಇರ್ತೀವಿ ಎಂದು, ಆಲ್ ದ ಟೈಮ್. ನಮ್ಮ ಟೀಮ್ ಇದ್ದಾರೆ, ನಮ್ಮ ಟೀಮ್, ನಮ್ಮ ಕೋರ್ ಟೀಮ್ ಇದ್ದಾರೆ. ಅವರೆಲ್ಲರೂ ಒಂದೊಂದು ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟನ್ನು ಅವರು ಭಾಳ ಚೆನ್ನಾಗಿ ಅವರು ಮೇಂಟೈನ್ ಮಾಡೋದ್ರಿಂದನೇ ನಾವು ಈ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಕೊಡೋಕ್ಕಾಗುತ್ತೆ. ಸೂಪರ್ ಸರ್. ಇನಿಷಿಯಲಿ ಹುಟ್ಟಿ ಹಾಕಿದಾಗಿಂದ ಇಲ್ಲಿಯವರೆಗೂ ಕಾಂಪಿಟೇಷನ್ಗೇನು ಬರ ಇಲ್ಲ. ಬಹಳಷ್ಟು ಕಾಂಪಿಟೇಟರ್ಸ್ನ ತಾವು ಕೂಡ ಎದುರಿಸಿರ್ತೀರಿ. ಸೊ ಹೇಗಿತ್ತು ಆ ಚಾಲೆಂಜ್? ಹೆಂಗೆ ಫೇಸ್ ಮಾಡಿದ್ರಿ ಅವ್ರುಗಳನ್ನು? ನನ್ನ ಪಕ್ಕದಲ್ಲೇ, ನನ್ನ ಹತ್ರದಲ್ಲಿ ಯಾರೇ ನನ್ನ ರೆಸ್ಟೋರೆಂಟ್ ಬಂದರೂ ಒಳ್ಳೆಯದು. ನಾನು ಒಂದೇ ನಮ್ಮ ಟೀಮ್ಗೆ ಹೇಳೋದು, ನಮ್ಮ ನಂದನಾ ಟೀಮ್ಗೆ ಹೇಳೋದು, ನಾವು ಕೊಡೋ ಕ್ವಾಲಿಟಿ, ನಾವು ಕೊಡೋ ಸರ್ವೀಸ್ ಕಸ್ಟಮರಲ್ಲಿ ನೆನಪಿರಬೇಕು. ಆ ನೆನಪೇ ನಮ್ಮನ್ನು ಯಾರೇ ಪಕ್ಕದಲ್ಲಿ ಯಾರೇ ಬಂದರೂ, ನಮ್ಮ ಕಾಂಪಿಟೀಷನ್ ಮಾಡೋಕ್ಕೆ ಬಂದರೂ, ಕಾಂಪಿಟೇಟ್ ಆದರೂ ನಮಗೆ ಒಂದು 2-3 ತಿಂಗಳು ನಮಗೆ ಆಗ್ಬೋದು ಅಷ್ಟೇ. ಆದರೆ ಕಸ್ಟಮರ್ಸ್ ಜಡ್ಜ್ ಮಾಡ್ತಾರೆ. ಕಸ್ಟಮರ್ ಜಡ್ಜ್ ಮಾಡೋದ್ರಲ್ಲಿ ಅವರು ಯಾರು ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರೆ, ಯಾರು ಸರ್ವಿಸ್ ಕೊಡ್ತಾರೆ, ಅವರು ಡಿಸಿಷನ್ ತೊಗೊಳ್ತಾರೆ. ಅದಕ್ಕೆ ನಾವು ಹಿಂದಿರುಗದೆ ನಾವು ಎನ್ಶ್ಯೂರ್ ಗುಡ್ ಸರ್ವಿಸ್ ಆ್ಯಂಡ್ ಕ್ವಾಲಿಟಿ. ಸರ್ವಿಸ್ ಆ್ಯಂಡ್ ಕ್ವಾಲಿಟಿ ಪ್ಲೇಸ್ ಅ ಮೇಜರ್ ರೋಲ್ ಅಂತ ಹೇಳ್ತೀರಾ. ಆ್ಯಂಡ್ ಆಲ್ಸೋ ದ ಕಸ್ಟಮರ್ ಇಸ್ ಕಿಂಗ್ ಅಂತ ನೀವು ಹೇಳ್ತೀರಾ. ಆಲ್ವೇಸ್. ಎಸ್. ಹಾಗೆ ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಅನ್ನುವಂಥ ಅಡಿಬರಹ ಟ್ಯಾಗ್ಲೈನಿಂದ ಬಂದ್ರಿ. ಸೊ ನಿಮ್ಮ ಲೈಫ್ನಲ್ಲಿ ಯಾವಾಗ ಸ್ಪೈಸಸ್ ಸ್ಪೈಕ್ ಆಗಿದ್ದು? ನಮ್ಮಲ್ಲಿ 1989ಇಂದ ನಾವು ನೋಡ್ತಾ ಇದೀವಲ್ಲ, ಕಸ್ಟಮರ್ಸ್ಗೆ ನಮ್ಮ ಸ್ಪೈಸಸ್ ಎಲ್ಲ ನ್ಯಾಚುರಲ್ ಸ್ಪೈಸಸ್. ನಮ್ಮ ಚಿಲ್ಲಿ ಚಿಕನ್, ನಮಗೆ ಸಿರಾ ಚಿಲ್ಲಿ ಚಿಕನ್ನೇ ಬೇಕು. ನಮಗೆ ಗ್ರೀನ್ ಚಿಲ್ಲಿ, ಸಿರಾ ಚಿಲ್ಲಿಸೇ ಬೇಕು. ಮತ್ತು ಗುಂಟೂರು ಚಿಲ್ಲಿ ಪೌಡ್ರೇ ಬೇಕು. ಅದರ ಗಾರ್ಲಿಕ್, ಅದರ ಸ್ಪೈಸಸ್ ಎಲ್ಲೆಲ್ಲಿ ನ್ಯಾಚುರಲ್ ಎಲ್ಲಿ ಬೆಳೀತಾರೋ ಅಲ್ಲಿಂದನೇ ನಾವು ತರ್ತೀವಿ. ಅಲ್ಲಿಂದನೇ ತರೋದ್ರಿಂದನೇ ನಮಗೆ ಆ ಒಂದು ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡೋಕ್ಕಾಗುತ್ತೆ. ಕಸ್ಟಮರ್ಸಿಗೆ ನಾವು ಎಂದೂ ಪ್ರೈಸಸ್ ಜಾಸ್ತಿ ಆದರೂ ಕಡಿಮೆ ಆದರೂ ನಾವು ಕಸ್ಟಮರ್ಸಿಗೆ ನಾವು ಕೊಡಬೇಕಾಗೋದನ್ನು ಕರೆಕ್ಟಾಗಿ ಕ್ವಾಲಿಟಿ ಆ್ಯಂಡ್ ಎನ್ಶ್ಯೂರ್ ಮಾಡಬೇಕು. ಕ್ವಾಲಿಟಿಯನ್ನು ನಮ್ಮ ಟೀಮ್ಗೆ ಹೇಳೋದು, ನೀನು 100 ರೂಪಾಯಿ ಆಗಲಿ, 150 ಆಗಲಿ, 200 ರೂಪಾಯಿ ಆಗಲಿ ಇಲ್ಲ, ನಾವು ಯಾವ ಬ್ರ್ಯಾಂಡ್ ಆಗ್ತಾಯಿದ್ವಿ ಆ ಕ್ವಾಲಿಟಿ ಅದು ಎನ್ಶ್ಯೂರ್ ಮಾಡಬೇಕು, ನಾವು ಕೊಡಬೇಕು. ಓಕೆ. ಸೊ ನೀವು ನಂದನಾ ಪ್ಯಾಲೇಸ್ನ ಮಾಲೀಕರು, ಬಟ್ ನಿಮಗೆ ಒಂದು ನೇರ ಪ್ರಶ್ನೆ. ಸೊ ಬಹಳಷ್ಟು ಜನ ಇಲ್ಲಿ ಬಂದು ಸವ್ದೂರವರು ಅವ್ರವ್ರು ಇಷ್ಟದ್ದು ಹೇಳ್ತಾರೆ. ಆ್ಯಕ್ಚುಲಿ ಬಿರಿಯಾನಿಗೆ ಭಾಳಷ್ಟು ಫೇಮಸ್, ಚಿಲ್ಲಿ ಚಿಕನ್, ವಾವ್, ಪಪ್ಪು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಿಮಗೆ ಹಾಟ್ ಫೇವ್ರೇಟ್ ಯಾವುದು ಸರ್ ನಿಮ್ಮ ರೆಸ್ಟೋರೆಂಟು? ಚಿಕನ್ ಕ್ಷತ್ರಿಯ.
ಚಿಕನ್ ಛತ್ರಿಯ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಸ್ಪೈಸಿ ಆಗಿರುತ್ತೆ ಅಂತನಾ? ಸ್ಪೈಸಿ ಅದು ಸೆಮಿ ಗ್ರೇವಿ ಐಟ್ ಡಿಶ್ಶು ವಿತ್ ಲೆಗ್ ಪೀಸ್ ಅದು ಹ್ಞೂ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದದು ಓಕೆ. ಸೊ ಅದಕ್ಕೆ ಅದು 1999 ಹ್ಞೂ ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ಭಾಳ ಕ್ಷತ್ರಿಯ ನಮ್ಮಲ್ಲಿ ಪ್ರಸಿದ್ಧಿ. ಚಿಲ್ಲಿ ಚಿಕನ್ ಮತ್ತು ಕ್ಷತ್ರಿಯ ಭಾಳ ಪ್ರಸಿದ್ಧಿ ನಮ್ಮದು. ಸೊ ಈ ಕರ್ನಾಟಕ ಬೆಂಗಳೂರಿನಲ್ಲಿ ಎಲ್ಲ ಕಡೆ ತಮ್ಮ ಬ್ರಾಂಚಸ್ ಇದೆ. ಸೊ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್? ಹೇಗಾಗುತ್ತೆ? ಆ್ಯಂಡ್ ಬೀಯಿಂಗ್ ಅ ಫೌಂಡರ್, ಸೊ ನಿಮ್ಮ ವರ್ಕ್ ಟೈಮ್ ಲೈನ್ ಹೇಗಿರುತ್ತೆ? ಸೊ ಹೇಗೆ ನೀವು ಸ್ಕೆಡ್ಯೂಲ್ ಮಾಡ್ಕೋತೀರಾ? ನನ್ನ ಶೆಡ್ಯೂಲ್ ನಂದು 10 to 10 ಹ್ಞೂ ಮಾರ್ನಿಂಗ್ 10 AM to ನೈಟ್ 10 PM ನಮ್ಮ ವಿಸಿಟ್ಸ್ ಇದ್ದಲ್ಲಿ ಇರ್ತೀನಿ. ಬಟ್ ಕ್ಲೋಸಿಂಗ್ ಅವರ್ಸ್ ನಮ್ಮದು 11:30 ಆಗುತ್ತೆ ನೈಟಲ್ಲಿ. ಪ್ರತಿಯೊಂದರಲ್ಲಿ ಎಲ್ಲೆಲ್ಲಿ ನಾವು ನಮ್ಮ ಟೀಮ್ ಕ್ಲಸ್ಟರ್ ವೈಸ್ ನಮಗೆ ಜಿ ಎಮ್ ನಂತರ ಅವ್ರಿಗೆ ಎ ಜಿ ಎಮ್ ಸಿಗ್ತಾರೆ. ಎ ಜಿ ಎಮ್ ನಂತರ ಎ ಜಿ ಎಮ್ಗೆ ಏನು ಕ್ಲಸ್ಟರ್ಸ್ ಇರ್ತಾರೆ. ಆ ಥರ ನಮ್ಮದು ಟೀಮ್ ಒಂದೊಂದು ಡಿವಿಷನ್ ಆಗಿ ಟೀಮ್ ಇಟ್ಕೊಂಡು ನಾವು ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ.